जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुर्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृथाः श्री सत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम हरिः ओम। स्वस्तिस्तु असेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनूदनपटुतुरे धर्माद्यखिलपुरुषार्थसाधने भूते अद्य शनैश्चर महात्म्य तथा शनिपीडा निवारक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण
ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ತಾವೆಲ್ಲ ಸ್ವಲ್ಪ ವಿಳಂಬ ಆದರೂ ಪರವಾಗಿಲ್ಲ. ಶನಿಗ್ರಹದ ಸ್ವರೂಪ ಮತ್ತು ಶನಿಗ್ರಹದ ಪ್ರಭಾವದ ಬಗ್ಗೆ ಕೇಳಿದ್ದೆ. ಒಂದು ಮಾತು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಆಸ್ತಿಕರಿಗೆ, ದೇವರಲ್ಲಿ ವಿಶ್ವಾಸ ಇದ್ದವರಿಗೆ, ಸಂಧ್ಯಾ ವಂದನೆ ಪೂಜಾ ಪುನಸ್ಕಾರಾದಿಗಳನ್ನು ಮಾಡಿಕೊಂಡು ಇರುವವರಿಗೆ, ಸ್ವಧರ್ಮವನ್ನು ಬಿಡದೇ ಇದ್ದವರಿಗೆ, ಅಭಕ್ಷ್ಯ ಭಕ್ಷಣ ಅಪೇಯಪಾನಗಳನ್ನು ಮಾಡದೇ ಇದ್ದವರಿಗೆ, ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ತಿಂದೇ ಇರತಕ್ಕಂಥವರಿಗೆ, ಸೆರೆ ಇತ್ಯಾದಿ ಚಟಗಳಿಂದ ಮುಕ್ತರಾಗಿರ್ತಕ್ಕಂಥವರಿಗೆ, ಶನಿಗ್ರಹ 7.5 ಇರಲಿ ಅಥವಾ ತನ್ನ ಮಹಾರ್ದಶ ಇರಲಿ, ಅವರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಿಕ್ಷಾತ್ಮಕವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ಇಡದೆ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಒಂದು ದೃಷ್ಟಿಯಿಂದ ಶನಿ ಕಾರಕ ಗ್ರಹ. ಧರ್ಮದಿಂದ ನಾವಿದ್ದು ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡ್ತಾ ಇದ್ದರೆ ಶನಿ ದೇವರು ನಮ್ಮ ಮೇಲೆ ಬಹಳ ಅನುಕೂಲವನ್ನೇ ಮಾಡ್ತಾನೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಕೆ ದೇವತೆಗಳು ಕೆಡಕನ್ನು ಮಾಡೋದಿಲ್ಲ, ಆದರೆ ತಪ್ಪಿಗೆ ಶಿಕ್ಷೆ ಕೊಡ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಸ್ಟ್ರಿಕ್ಟ್ ಮಾಸ್ಟರ್ ನಮ್ಮ ಶನಿದೇವ. ಇವತ್ತು ಇನ್ನೊಂದು ಸಂದರ್ಭವನ್ನು ತಿಳಿದುಕೊಳ್ಳೋಣ. ಸಣ್ಣ ಮಕ್ಕಳಿರ್ತಾರೆ, ಕೂಸುಗಳಿರ್ತಾರೆ, ಸಣ್ಣ ಕೂಸುಗಳಿರ್ತಾರೆ, ಆಡುವ ಮಕ್ಕಳಿರ್ತಾರೆ. ಅವರಿಗೆ ಧರ್ಮದ ಬಗ್ಗೆ ಏನು ಗೊತ್ತಿರ್ತದೆ? ಅವರಿಗೆ ಧರ್ಮಾಚರಣೆ ಬಗ್ಗೆ ಏನು ಗೊತ್ತಿರ್ತದೆ? ಆ ಸಣ್ಣ ಮಕ್ಕಳಿಗೆ ಪಂಚಮ ಶನಿ, ಅಷ್ಟಮ ಶನಿ, ಆ ನಂತರ ಶನಿ ಮಹಾದಶ 7.5 ಇದ್ದರೆ ಆ ಮಕ್ಕಳು ಪೀಡೆಯನ್ನು ಅನುಭವಿಸ್ತಾರೆ. ಇಲ್ಲ. ಇದಕ್ಕೆ ಆ ಮಕ್ಕಳಿಗೆ ಶನಿ ಪೀಡೆ ಆಗಬಾರದು ಅಂತ ಹೇಳಿ ಹಿಂದಕ್ಕೆ ಒಬ್ಬ ಮಹಾನ್ ತಪಸ್ವಿ ಪಿಪ್ಪಲಾದ ಅಂತ ತಿಳ್ಕೊಂಡಂತಿರೋರ ಹೆಸರು. ಅವರು ನಮ್ಮ ಮೇಲೆ ಅವಳ ಉಪಕಾರವನ್ನು ಮಾಡಿದ್ದಾರೆ. ತಾವು ಕಷ್ಟ ಅನುಭವಿಸಿದ್ದಾರೆ, ಆದರೆ ಜಗತ್ತಿನಲ್ಲಿ ಎಲ್ಲ ಮಕ್ಕಳ ಕಷ್ಟವನ್ನು ದೂರ ಮಾಡಿದ್ದಾರೆ. ಹಾಗಾದರೆ ಆ 7.5 ಆಗಬೇಕಾಗಿರ್ತಕ್ಕಂತಹ ಪೀಡೆ ಯಾರಿಗೆ ಆಗ್ತದೆ? ಒಂದು ವೇಳೆ ಆ ಮಕ್ಕಳ ತಂದೆ ತಾಯಿಯಂದರು ಧಾರ್ಮಿಕರಾಗಿರದೇ ಇದ್ದರೆ, ಅಭಕ್ಷ್ಯ ಭಕ್ಷಣ ಅಪೇಯಪಾನ ಮಾಡುತ್ತಿದ್ದರೆ, ಮಕ್ಕಳಿಗೆ ಸರಿಯಾದ ನೈವೇದ್ಯದ ಅನ್ನ ಸಂಸ್ಕಾರಗಳನ್ನು ಕೊಡದೇ ಇದ್ದರೆ, ಶನಿ ಅವರನ್ನು ನಾನಾ ವಿಧದಿಂದ ಅವರಿಗೆ ಅನಾನುಕೂಲತೆಯನ್ನು ಉಂಟು ಮಾಡಿಕೊಡ್ತಾನೆ.
12 ವರ್ಷದವರೆಗೆ ಮಕ್ಕಳ ಸಾಡೆ ಸಾತಿ, ಶನಿ ಮಹರ್ದಶ ಇತ್ಯಾದಿಗಳ ದುಷ್ಪರಿಣಾಮ ಅಥವಾ ಒಳ್ಳೆಯ ಪರಿಣಾಮ ತಂದೆ ತಾಯಿಗಳಿಗೆ ಆಗ್ತದೆ. ನಮ್ಮ ಪುರಾಣದಲ್ಲಿ ಇಂಥ ಅನೇಕ ಕಥೆಗಳು ತುಂಬಿಕೊಂಡಿವೆ. ಈ ಕಥೆಯನ್ನು ಇವತ್ತಿನ ದಿವಸ ನಾನು ತಿಳಿಸ್ತೇನೆ. ದಧೀಚ ಋಷಿಗಳ ಕಥೆ ನಿಮಗೆ ಗೊತ್ತಿದೆ. ನಾರಾಯಣ ಕವಚವನ್ನು ಸತತ ಪಾರಾಯಣ ಮಾಡಿ ಆ ನಾರಾಯಣ ಕವಚದ ಪ್ರಭಾವದಿಂದ ಅವರ ಮೂಳೆಗಳು ವಜ್ರದಂತೆ ಗಟ್ಟಿಮುಟ್ಟಾಗಿದ್ದವು. ಈ ಕಡೆಯಲ್ಲಿ ಬೃಹಸ್ಪತ್ಯಾಚಾರ್ಯರಿಂದ ತಿರಸ್ಕರಿಸಲ್ಪಟ್ಟ ಇಂದ್ರ ಬ್ರಹ್ಮದೇವರ ಅನುಮತಿಯಿಂದ ವಿಶ್ವರೂಪಾಚಾರ್ಯನ ಗುರುವನ್ನಾಗಿ ಮಾಡಿಕೊಳ್ತಾನೆ. ಆದರೆ ವಿಶ್ವರೂಪಾಚಾರ್ಯ ತಾಯಿ ಅಸುರ ಮನೆತನದವಳು. ಹೀಗಾಗಿ ತನ್ನ ತಾಯಿಯ ಮನೆಗೆ ಉಪಕಾರ ಮಾಡುವ ಭರದಲ್ಲಿ ಗುರುಗಳಾಗಿದ್ದರೂ ಕೂಡ ವಿಶ್ವರೂಪಾಚಾರ್ಯರು ದೇವತೆಗಳಿಗೆ ಅನ್ಯಾಯ ಮಾಡಿ ಅಸುರರಿಗೆ ಉಪಕಾರ ಮಾಡ್ತಾರೆ. ರಾಜನಾಗಿ ನ್ಯಾಯ ಸಿಂಹಾಸನದ ಮೇಲೆ ಕುಳಿತ ಇಂದ್ರ ಅವರು ಮಾಡಿದ ಈ ವಿಶ್ವಾಸದ್ರೋಹಕ್ಕಾಗಿ ಅವರ ತಲೆಯನ್ನು ಕಡಿದು ಹಾಕ್ತಾರೆ. ವಿಶ್ವರೂಪಾಚಾರ್ಯರು ಬ್ರಾಹ್ಮಣರು. ಬ್ರಹ್ಮಹತ್ಯಾ ದೋಷ ಇಂದ್ರನಿಗೆ. ಶಾಸ್ತ್ರದ ಪ್ರಕಾರ ಅಪರೋಕ್ಷ ಜ್ಞಾನ ಆದಮೇಲೆ ಯಾವ ಪಾಪಗಳು ತಟ್ಟೋದಿಲ್ಲ. ಆದರೆ ಜನರಿಗೆ ತಪ್ಪದ ಸಂದೇಶ ಹೋಗಬಾರ್ದು, ನಾವು ಕೂಡ ಗುರುಗಳನ್ನು ಕೊಲ್ಬಹುದು ಅಂತ ತಿಳ್ಕೊಂಡಂತ ಹುಚ್ಚುತನ ಜನರಲ್ಲಿ ಬೆಳೆದು ಬರಬಾರ್ದು ಅಂತ ತಿಳ್ಕೊಂಡಂತೇಳಿ ಬ್ರಹ್ಮಹತ್ಯಾ ದೋಷ ನಿವಾರಣೆಗಾಗಿ ಮಾನಸ ಸರೋವರದ ಕಮಲದ ನಾಳದಲ್ಲಿ ಕುಳಿತು ನೃಸಿಂಹ ಮಂತ್ರವನ್ನು ಜಪ ಮಾಡ್ತಾರೆ. ಅದೇ ವೇಳೆಗೆ ಇಂದ್ರಲೋಕವನ್ನು ಇಂದ್ರ ಪದವಿಯ ಮೇಲೆ ನಹುಷನನ್ನು ತಂದು ತೋಡಿಸ್ತಾರೆ. ಯಾಕೆ 100 ಅಶ್ವಮೇಧ ಯಜ್ಞ ಮಾಡಿರ್ತಾನೆ. ಆದರೆ ಶಚೀದೇವಿಯನ್ನು ಬಯಸಿದ್ದರಿಂದ ಅವನು ಪತಿತನಾಗ್ತಾನೆ. ಮುಂದೆ ವಿಶ್ವರೂಪಾಚಾರ್ಯರ ಅಪ್ಪ ತ್ವಷ್ಟ ತಪಸ್ಸು ಮಾಡಿ ಇಂದ್ರನನ್ನು ಸಂಹಾರ ಮಾಡತಕ್ಕಂತಹ ಹಸಿ ಆಯುಧವೂ ಇರಬಾರ್ದು, ಒಣ ಆಯುಧ ಇರಬಾರ್ದು, ಇಂತಹ ಒಂದು ಆಯುಧದಿಂದ ನನ್ನ ಮಗನಿಗೆ ಅದನ್ನು ಬಿಟ್ಟು ಬೇರೆ ಯಾರಿಂದಲೂ ಮರಣ ಬರೋದು ಬೇಡ ಅಂತ ತಿಳ್ಕೊಂಡಂತೇಳಿ ದಧೀಚಿ ವೃತ್ರಾಸುರನನ್ನು ಪಡಿತಾರೆ. ಆ ವೃತ್ರಾಸುರನಿಗೆ ವರ ಇರ್ತದೆ, ದೇವತೆಗಳ ಯಾವ ಆಯುಧಗಳು ನಿನ್ನನ್ನು ಕೊಲ್ಲಲಾರೋ ಅಂತ. ದೇವತೆಗಳು ನಿರಾಶರ, ದೇವತೆಗಳು ನಮ್ಮ ಯಾವ ಆಯುಧದ ಮೇಲೆ ಉಪಯೋಗ ಬೀಳೋದಿಲ್ಲ ಅಂತ ನಿರಾಶರಾಗಿ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ದಧೀಚ ಋಷಿಗಳ ಮೂಳೆಗಳು ವಜ್ರಕ್ಕಿಂತಲೂ ಗಟ್ಟಿಯಾಗಿವೆ. ಆ ಮೂಳೆಗಳಿಂದ ವಜ್ರಾಯುಧ ತಯಾರು ಮಾಡಿ ಸಮುದ್ರ ತೀರದಲ್ಲಿ ವೃತ್ರಾಸುರನನ್ನು ಆವಾಹನ ಮಾಡಿ ಸಮುದ್ರದ ಮೇಲೆ ಬಂದ ಆ ಬುರುಗು ಅದರಲ್ಲಿ ವಜ್ರಾಯುಧವನ್ನು ಎದ್ದಿ ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರು ಉಪಾಯವನ್ನು ಸೂಚನೆ ಮಾಡ್ತಾರೆ. ಯಾಕೆ ಒದ್ದೆಯಾಗದ ಆಯುಧ ಇರಬೇಕು, ಆನಂತರ ಒಣ ಆಯುಧ, ಒದ್ದೆ ಆದ ಆಯುಧನೂ ಇರಬಾರ್ದು, ಒಣ ಆಯುಧನೂ ಇರಬಾರ್ದು. ಅದು ಇದಕ್ಕಿಂತಲೂ ಮೊದಲು ಆಯುಧ ತಯಾರಾಗಿರಬಾರ್ದು.
ಇಂತೆಂಥ ಕಾಂಬಿನೇಷನ್ ಅಸುರರು ಬೇಡ್ಕೊಳ್ತಾರೆ. ಆದರೆ ಪರಮಾತ್ಮ ಅದಕ್ಕೂ ದಾರಿ ಹುಡುಕ್ತಾನೆ. ತಯಾರಾದ ಆಯುಧಗಳೆಲ್ಲ ದಧೀಚ ಋಷಿಗಳ ಮೂಳೆ. ಇಂದ್ರ ದೇವತಾ ಸಮೇತನಾಗಿ ದಧೀಚ ಋಷಿಗಳ ಮನೆಗೆ ಬರ್ತಾನೆ. ಆ ದಧೀಚ ಋಷಿಗಳು ಮೊದಲು ಬೇಡ ಅಂತ ನಾವಿನ ನಂತರ ತಮ್ಮ ಮೂಳೆಗಳನ್ನು ಕೊಡ್ತಾರೆ. ತಮ್ಮ ಪ್ರಾಣತ್ಯಾಗ ಮಾಡ್ತಾರೆ. ಮೂಳೆ ತೆಗೆದುಕೊಂಡು ವಜ್ರಾಯುಧ ಮಾಡಿ ಇಂದ್ರ ಹೋಗ್ತಾನೆ. ಸಮುದ್ರ ತೀರದಲ್ಲಿ ವೃತ್ರಾಸುರನ ಆವಾಹನ ಮಾಡ್ತಾನೆ. ನೀರಿನ ಮೇಲೆ ಬಂದ ಫೇನ್ ಬುರುಗು ಅದನ್ನು ವಜ್ರಾಯುಧಕ್ಕೆ ಹಚ್ತಾನೆ. ವಜ್ರಾಯುಧ ಒಣ ಆಗಲಿಲ್ಲ, ಪೂರ್ತಿ ಒಣ ಆಗಲಿಲ್ಲ. ಬುರುಗಿದೆ, ನೀರು ಹತ್ತಿಲ್ಲ, ಅದರಿಂದ ಒದ್ದೆಯೂ ಅಲ್ಲ. ಇಂಥ ಮಧ್ಯಾವಸ್ಥೆಯಲ್ಲಿರುವ ವಜ್ರಾಯುಧದಿಂದ ವೃತ್ರಾಸುರನನ್ನು ಸಂಹಾರ ಮಾಡ್ತಾನೆ. ಒಳಗಿದ್ದ ಭಕ್ತ ಇಂದ್ರನಲ್ಲಿ ಸೇರಿಕೊಳ್ತಾನೆ. ಇತ್ಯಾದಿ ವಿಚಾರಗಳು ಭಾಗವತದಲ್ಲಿ ವಿಸ್ತಾರವಾಗಿ ಬಂದಿದೆ. ದಧೀಚ ಋಷಿಗಳು ಪ್ರಾಣ ಬಿಟ್ಟಾಗ ಅವರ ಹೆಂಡತಿ ಸುವರ್ಚ ಅವಳಿಗೆ ಇನ್ನೂ ಬೇರೆ ಹೆಸರು ಕೂಡ ಇವೆ. ತುಂಬು ಗರ್ಭಿಣಿ. ತವ್ರ ಮನೆಗೆ ಹೋಗಿದ್ಲು. ತನ್ನ ಪತಿ ದೇಹತ್ಯಾಗ ಮಾಡಿದ್ದಾನೆ ದೇವತೆಗಳಿಗೋಸ್ಕರ ಅಂತ ಅನ್ನೋದು ಗೊತ್ತಾಗಿ ಅವಳಿಗೆ ಪತಿ ವಿರಹವನ್ನು ತಡೆದುಕೊಳ್ಳಿಕ್ಕಾಗಲಿಲ್ಲ. ಅರೆ ಹುಚ್ಚು ಹಿಡಿದು ಪತಿದೇವ 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 ಅಂತ ತಿಳ್ಕೊಂಡು ಅಂತ ಹೇಳ್ತೇವೆ. ಒಂದು ಹಿಪ್ಪಲಿ ಗಿಡ, ಪಿಪ್ಪಲ ಅಂತ ಕರೀತಾರೆ. ಆ ಹಿಪ್ಪಲಿ ಗಿಡದ ಹತ್ತಿರ ಬಂದು ಶಕ್ತಿಹೀನಳಾಗಿ ಮೂರ್ಛಿತಳಾಗಿ ಬಿದ್ಕೊಂಡು ಬಿಡ್ತಾಳೆ. ಆಗಲೇ ಹೆರಿಗೆ ಆಗ್ತದೆ. ಅತಿ ರಕ್ತಸ್ರಾವದಿಂದ ಅವಳು ಸತ್ತೋಗ್ತಾಳೆ. ಸುವರ್ಚಲ ಮಗು ಅನಾಥವಾಗ್ತದೆ. ವನದೇವತೆಗಳು ಸಂರಕ್ಷಣೆ ಮಾಡ್ತಾರೆ. ಪಿಪ್ಪಲಿಯ ಅತಿ ಚಿಕ್ಕ ಆರಂಭದಲ್ಲಿ ರಸವನ್ನು, ಆನಂತರ ಆ ಪಿಪ್ಪಲಿ ಹಣ್ಣನ್ನು ತಿಂದು ಆ ಮಗು ಬೆಳೀತದೆ. ನಂತರ ಋಷಿಗಳು ದೇವತೆಗಳು ಅವರನ್ನು ಹುಡುಕಿ ತೆಗಿತಾರೆ. ಇಂದು ಚಂದ್ರ ಅವನಿಗೆ ಸಕಲ ಶಾಸ್ತ್ರಗಳನ್ನು, ತಪಸ್ಸು ಇತ್ಯಾದಿಗಳನ್ನು ಕಲಿಸಿರ್ತಾನೆ. ಮಹಾ ತಪಸ್ವಿಯಾಗಿ ವಿಫಲಾದ. ಇವ್ರ ಬಗ್ಗೆ ಇನ್ನೂ ಬೇರೆ ಅನೇಕ ಕಥೆಗಳಿವೆ. ಸಂದರ್ಭಕ್ಕೆ ಇಷ್ಟನೇ ಇಟ್ಕೊಳ್ಳೋಣ. ಆವಾಗ ಪಿಪ್ಪಲಾದ ಋಷಿಗಳು ಇನ್ನು 16 ವರ್ಷದ ಕುಮಾರ ತನ್ನ ಪೋಷಣೆ ಮಾಡಿದ ಚಂದ್ರನಿಗೆ ಕೇಳ್ತಾನೆ, ನಾನು ಹುಟ್ಟೋಕ್ಕಿಂತ ಮೊದಲೇ ಅಪ್ಪನನ್ನು ಕಳೆದುಕೊಂಡೆ. ಹುಟ್ಟಿದಾಕ್ಷಣ ಅಮ್ಮನನ್ನು ಕಳೆದುಕೊಂಡೆ. ನಾನು ಮಾಡಿದಂಥ ಪಾಪ ಏನು? ಚಂದ್ರ ಹೇಳ್ತಾನೆ, ಇಲ್ಲಪ್ಪ, ನೀನು ಹುಟ್ಟಿದಾಗ ನಿನ್ನ ಜನ್ಮರಾಶಿಯಲ್ಲಿ ಅಷ್ಟಮದಲ್ಲಿ ಶನಿ ಇದ್ದ. ಅದಕ್ಕೆ ನಿನಗೆ ಮಾತೃಪಿತೃಗಳ ವಿಯೋಗವಾಯಿತು. ವಿಫಲಾದ ಋಷಿಗಳಿಗೆ ಸಿಟ್ಟು ಬರ್ತದೆ.
ನನ್ನ ಹಿಂದಿನ ಜನ್ಮದ ಕರ್ಮ ಏನಿರಲಿ, ಈ ಜನ್ಮದಲ್ಲಿ ನನ್ನನ್ನು ಇಷ್ಟಾಗಿ ಪೀಡಿಸಬೇಕು ಅಂಥೇಳಿ ತಾನು ಬಾಲ್ಯದಿಂದಲೇ ಮಾಡಿದ ಒಂದು ತಪಸ್ಸು. ಅಂದರೆ ನೆನಪಿಟ್ಕೊಳ್ಳಿ, 5ನೇ ವರ್ಷಕ್ಕೇ ಆಗಿನ ಕಾಲಕ್ಕೆ ಋಷಿಗಳಿಗೆ ಗಾಯತ್ರಿ ಮಂತ್ರ ಕೊಡ್ತಾ ಇದ್ದರು. 8-10 ವರ್ಷ ಆಗುವ ಒಳಗಾಗಿ ಕೊಟ್ಯಾವಧಿ ಗಾಯತ್ರಿ ಮಾಡಿ ಶಾಪಾನುಗ್ರಹ ಸಮರ್ಥರಾಗ್ತಾಯಿದ್ರು. ಪಿಪ್ಪಲಾದ ಶನೀಶ್ವರನಿಗೆ, ದೇವನಿಗೆ ಶಾಪ್ ಕೊಡ್ತಾನೆ, ನಿನ್ನ ಗ್ರಹದಿಂದ ಕೆಳಗೆ ಬಿದ್ದು ಹೋಗುವಂತ. ಆದರೆ ಗ್ರಹಗಳ ಕಾರ್ಯ ಪರಮಾತ್ಮನ ಸೃಷ್ಟಿಸದ ಈ ಸೃಷ್ಟಿ ಒಂದು ಪ್ರಕೃತಿ ಕಾರ್ಯ. ಅದಕ್ಕೆ ದೇವತೆಗಳು ಸಮಾಧಾನ ಹೇಳ್ತಾರೆ, ಶಾಪ್ ವಾಪಸ್ ತಗೋ. ಶನಿ ತಪ್ಪೇನಿದೆ? ಪರಮಾತ್ಮನ ನಿಯಮಿಸಿದಂತೆ ಅವನು ಅವರವರ ಕರ್ಮಾನುಸಾರವಾಗಿ ಫಲವನ್ನು ಕೊಡ್ತಾ ಇದ್ದಾನೆ, ಒಂದೇನು ತಪ್ಪಿಲ್ಲ. ಅವನನ್ನು ಹೇಗೆ ಬೆಳೆಸಬೇಕು? ಇದು ಕೂಡ ನಿನ್ನ ತಪ್ಪಾಗ್ತದಲ್ಲ ಅಂದಾಗ ಪಿಪ್ಪಲಾದ ಹೇಳ್ತಾನೆ, ಹಾಗಾದ್ರೆ ಒಂದು ಕರಾರು, ನಾನು ನನ್ನ ಶಾಪ್ ವಾಪಸ್ ತೆಗೆದುಕೊಳ್ತೇನೆ. ಏನಪ್ಪ ಕರಾರು? ಇನ್ನು ಮುಂದೆ 12 ವರ್ಷದವರೆಗೆ ಹುಟ್ಟಿದ ಶಿಶುಗಳನ್ನು, ಅಂದರೆ ಶಿಶುಗಳು ಹುಟ್ಟಿ 12 ವರ್ಷ ಆಗುವವರೆಗೂ, ಅವರ ಪೌಗಂಡಾವಸ್ಥೆ ಬರುವವರೆಗೂ, ಕೆಲವು ಪುರಾಣಗಳು 16 ವರ್ಷ ಅಂತಿದೆ, ಇರಲಿ, ಅವರಿಗೆ ಸಾಡೆ ಸಾತಿ ಅಥವಾ ಶನಿ ಪಂಚಮಾಷ್ಟಮ ಶನಿಗಳ ಅನಾನುಕೂಲತೆ ಆಗೋದು ಬೇಡ, ಸಾಡೆ ಸಾತಿ ಅನಾನುಕೂಲತೆ ಆಗೋದು ಬೇಡ. ಆದರೆ ಆ ಮಕ್ಕಳಿಗೆ ಅಧರ್ಮದ ದಾರಿಗೆ ತಾಯಿಗಂಡು ತಂದೆಗಳು ತೆಗೆದುಕೊಂಡು ಹೋದರೆ ಆ ಸಾಡೆ ಸಾತಿ ಶನಿ ಪೀಡೆ ಅಪ್ಪ ಅಮ್ಮನಿಗೆ ಆಗ್ತದೆ ಅಂತ ಹೇಳಿ ಆಗ ಪಿಪ್ಪಲಾದ ಋಷಿಗಳು ಒಂದು ಸಣ್ಣ ಶನಿ ಸ್ತೋತ್ರವನ್ನು ಕೊಡ್ತಾರೆ. ಆ ಶನಿ ಸ್ತೋತ್ರದ ಅರ್ಥವನ್ನು ನಾನು ಹೇಳ್ತೇನೆ. ಈ ಸ್ತೋತ್ರವನ್ನು ಹೇಳ್ಕೊಳ್ತಾ ಇದ್ದರೆ ಪಿಪ್ಪಲಾದ ಕೃತ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇದ್ದರೆ ಶನಿ ಪೀಡೆ ಆಗೋದಿಲ್ಲ, ಸಾಡೆ ಸಾತಿಗಳ ಪೀಡೆ ಆಗೋದಿಲ್ಲ. ಮಹರ್ದಶ ಆನಂತರ ಚತುರ್ಥ ಪಂಚಮಾಷ್ಟಮಾದಿಗಳ ಸ್ಥಾನದ ಪೀಡೆಯೂ ಕೂಡ ಆಗೋದಿಲ್ಲ. ಆ ಸ್ತೋತ್ರ ಈ ರೀತಿಯಾಗಿದೆ. ನಮಸ್ತೆ ಕೋಣ ಸಂಸ್ಥಾಯ. ಎಲೆ ಶನಿದೇವನೇ, ನೀನು ಗ್ರಹಗಳ ಕೊನೆಯಲ್ಲಿ ಬಹಳ ದೂರದಲ್ಲಿ ವಾಸ ಮಾಡಿದ್ದು. ಪಿಂಗಲಾಯ ನಮೋಸ್ತುತೆ. ನಿನ್ನ ಬಣ್ಣ ಕಪ್ಪು ನೀಲಿ ಮಿಶ್ರಿತ. ಕಪ್ಪು ನೀಲನ್ನು ಕುಡಿಸಿದಾಗ ಒಂದು ಡಾರ್ಕ್ ಬ್ರೌನಿಷ್ ಕಲರ್ ಬರ್ತದೆ, ಅದಕ್ಕೆ ಪಿಂಗಳ ಬಣ್ಣ ಅಂದ್ಕೊಂಡು ಕರೀತಾರೆ. ಆ ಪಿಂಗಲ ಬಣ್ಣದ ಎಲೆ ಶನೀಶ್ವರನೇ, ನಿನಗೆ ನಮಸ್ಕಾರ. ನಮಸ್ತೆ ಬಭ್ರು ರೂಪಾಯ. ಬೊಬ್ರು ಅಂತಿಕೊಂಡಂತಂದರೆ ಕಪ್ಪು ಹದ್ದು, ಅದರಂತೆ ಕಪ್ಪು ಬಣ್ಣದ ನಾದ. ಆ ಕಪ್ಪು ಹದ್ದನ್ನೇ ನಿನ್ನ ವಾಹನವನ್ನಾಗಿ ಮಾಡಿಕೊಂಡ ಶನಿದೇವನೇ, ನಿನಗೆ ನಮಸ್ಕಾರ. ಕೃಷ್ಣಾಯ ಚ ನಮೋಸ್ತುತೆ. ಎಲೆ ಕಪ್ಪು ಬಣ್ಣದವನೇ, ನಿನಗೆ ನಮಸ್ಕಾರ. ನಮ್ಮಲ್ಲಿ ಯಾರಾದರೂ ಕಪ್ಪಿದ್ರೆ, ಏನ್ರಿ ಎಷ್ಟು ಕಪ್ಪಿದ್ದೀರಿ ಅಂತಂದ್ರೆ 2 ಕೆನ್ನಿಗೆ ಕೊಡ್ಲಿಕ್ಕೆ ಬರ್ತಾರೆ. ಆದರೆ ದೇವತೆಗಳಿಗೆ ಅವ್ರು ಹೇಗಿದ್ದಾರೆ ಹಾಗೆ ವರ್ಣನೆ ಮಾಡಿದರೆ ಭಾಳ ಸಂತೋಷ ಪಡ್ತಾರೆ ಅವರು. ಯಾರಿಗಾದ್ರೂ ಹೇಳ್ರಿ, ಏನ್ರಿ ಕಪ್ಪಿದ್ದೀರಿ ನೀವು ಅಂತ ತಿಳ್ಕೊಂಡಂತ, ಏನ್ರಿ ನಮ್ದು ಬಣ್ಣ ತೆಗೆದುಕೊಂಡು ಏನು ಮಾಡ್ತೀರಿ ಅಂತ 2 ಕೆನ್ನಿಗೆ ಬಾರಿಸ್ಬೋದು. ಆದರೆ ಇಲ್ಲಿ ಕೃಷ್ಣಾಯ ಚ ನಮೋಸ್ತುತೆ. ಎಲೆ ಕಪ್ಪು ಬಣ್ಣದ ಶನೇಶ್ವರ, ನಿನಗೆ ನಮಸ್ಕಾರ ಅಂತ ತಿಳ್ಕೊಂಡು ಅಂತೇಳಿ ಪಿಪ್ಪಲಾದರು ಸ್ತೋತ್ರ ಮಾಡ್ತಾ ಇದ್ದಾರೆ.
ನಮಸ್ತೆ ರೌದ್ರದೇಹಾಯ. ಏನಪ್ಪ ಹುಟ್ಟುತ್ತಾನೆ ಅತ್ಯಂತ ಭೀಕರವಾದ ರೂಪ, ಭೀಕರವಾದ ದೃಷ್ಟಿಯನ್ನು ತೆಗೆದುಕೊಂಡು ಬಂದಿಯಲ್ಲ, ಇಂತಹ ಶನೈಶ್ವರನೇ ನಿನಗೆ ನಮಸ್ಕಾರ. ನಮಸ್ತೆ ಚ ಅಂತಕಾಯ ಚ. ನೀನು ಸಪ್ತಮದಲ್ಲಿ ಬಂದರೆ ವಿವಾಹವನ್ನು ಬಹಳ ವಿಳಂಬ ಮಾಡಿಬಿಡ್ತೇವೆ. ಸಪ್ತಮದಲ್ಲಿ ಶನಿ ಪುರುಷರೇ ಇರಲಿ ಸ್ತ್ರೀಯರೇ ಇರಲಿ ಅವರು ವಿವಾಹವನ್ನು ಲೇಟ್ ಮಾಡ್ತಾನೆ. ಅಷ್ಟಮದಲ್ಲಿ ಶನಿ ಆದ ರೋಗ ಬಹಳ ದೀರ್ಘಕಾಲದವರೆಗೆ ಇರುವಂತೆ ಮಾಡ್ತಾನೆ. ಏನಿದ್ರು ಶನಿ ಹಿಡಿದದ್ದು ದೀರ್ಘಕಾಲ. ಇಲ್ಲ ಕೊನೆ ಅಂತನೂ ಅರ್ಥದಲ್ಲಿ ಕೂಡ ಇದೆ. ವಯಸ್ಸಾದ ಮೇಲೆ ಸಾಧಾರಣ 70 ವರ್ಷ ಆದಮೇಲೆ, 65-70 ವರ್ಷ ಆದಮೇಲೆ ಸಾಡೆ ಸಾತಿ ಬಂದರೆ ಶನಿ ವಿಶಿಷ್ಟ ಸ್ಥಿತಿಯಲ್ಲಿದ್ದರೆ, ಶನಿ ಮಹರ್ದಶ ಇದ್ದರೆ, ವಕ್ರಿಯಾಗಿದ್ದರೆ ಅವರ ರೋಗ ಗುಣ ಆಗೋದು ಬಹಳ ಕಠಿಣ. ವಿಶಿಷ್ಟವಾದ ಪ್ರಾರ್ಥನೆಯಿಂದ ಅವರು ಉಳಿತಾರೆ. ಇಲ್ಲದೇ ಇದ್ದರೆ ಅಂತಕಾಯ ಚ. ಶನಿ ಗ್ರಹದ ಆ ಒಂದು ವಿಶಿಷ್ಟ ಸ್ಥಿತಿ ಅವರ ಮರಣಕ್ಕೆ ಕಾರಣವಾಗುತ್ತೆ. ನಮಸ್ತೆ ಅಂತಕಾಯ ಚ. ನಮಸ್ತೆ ಯಮ ಸಂಜ್ಞಾಯ. ನಿನ್ನ ಅಣ್ಣ ಯಮ, ಆದರೆ ನೀನು ಕೂಡ ಮೃತ್ಯುಕಾರಕನೂ ಆದ್ದರಿಂದಾಗಿ ನಿನಗೆ ಯಮ ಅಂತ ತಿಳ್ಕೊಂಡು ಹೆಸರು. ನಮಸ್ತೆ ಸೌರೇ ವಿಭೋ. ಸೂರ್ಯಪುತ್ರ, ಒಳ್ಳೆ ಕಾಂತಿಯಿಂದ ಯುಕ್ತನಾದವನೇ, ಒಳ್ಳೆಯ ಸಂಪನ್ನ ಕ್ಷಣನೇ, ನಿನಗೆ ನಮಸ್ಕಾರ. ನಮಸ್ತೆ ಮಂದ ಸಂಜ್ಞಾಯ. ನಿನಗೆ ಒಂದು ಇನ್ನೊಂದು ಹೆಸರಿದೆ, ಮಂದ. ಬಹಳ ಸ್ಲೋ. ನಮ್ಮ ಹುಡುಗರಿಗೆ ನೀ ಎಷ್ಟು ಸ್ಲೋ ಇದ್ದು ಅಂತ ಸಿಟ್ಟು ಬರ್ತದೆ, ಶನಿಗೆ ಸಿಟ್ಟು ಬರೋಂಗಿಲ್ಲ. ಇದನ್ನೇ ಹಾಗೇ ಇದ್ದೆ ನಾನು, ಇದ್ದದ್ದೇ ಹೇಳ್ತಾರೆ. ಒಂದು ಗ್ರಹ ದಾಟಬೇಕಾದ್ರೆ 2.5 ವರ್ಷ ತೆಗೆದುಕೊಳ್ತೇನೆ. ಅದಕ್ಕೋಸ್ಕರ ಶನಿವಾರಕ್ಕೆ ಮಂದವಾಸನ ಅಂತೂ ಕೂಡ ಹೆಸರು. ಬಹಳ ಮಂದ. ಧನುಸ್ಥಾನದಲ್ಲಿ ಶನಿ ಇದ್ದರೆ, ಶನಿಯ ದೃಷ್ಟಿ ವಕ್ರಿಯಾಗಿದ್ದರೆ ಹುಟ್ಟು ಹುಡುಗರಲ್ಲಿ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಪ್ರಾರಂಭವಾಗ್ತದೆ. ಯಾಕೆ ಅಂತಕೊಂಡಂತಂದರೆ ಶನಿಯ ಪ್ರಭಾವ ಮೊದಲು ನಮ್ಮ ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ಕಂಡು ಬರ್ತದೆ. ಶನಿಶ್ಚರ ನಮೋಸ್ತುತೆ. ಭಾಳ ಸಾವಕಾಶ ಮುಂದೆ ಹೋಗ್ತಕ್ಕಂಥ ವ್ಯಕ್ತಿಯಪ್ಪ. ಹಿಂದಿನ ಕಾಲದಲ್ಲಿ ಈ ಕುರುಡುವಾಡಿ ಬಾರ್ಸಿಯಲ್ಲಿ, ಗುರುಡುವಾಡಿ ಬಾರ್ಸಿಯಲ್ಲೇನದು, ಅದು ಇಷ್ಟು ಪ್ಯಾಸೆಂಜರ್ ಸ್ಲೋ ಇತ್ತು ಅಂತ ತಿಳ್ಕೊಂಡ್ರೆ ಟ್ರೈನು, ಅದು 10 to 15 ಮೀಲ್. ಆ ಟ್ರೈನಲ್ಲಿ ಹೋಗ್ತಕ್ಕಂಥವರು ಸ್ವಲ್ಪ ಓಡೋರಿದ್ರೆ ಇಳಿದು ಹುಡ್ಕೋತ್, ಮುಂಬೈ ಲೋಕಲ್ ಹಿಡಿತಕ್ಕಂಥ ಅಭ್ಯಾಸ ಇದ್ದವರಿಗೆ ಹುಡ್ಕೋತ್ ಮತ್ತೆ ಆ ಟ್ರೈನ್ ಹಿಡಿಬೋದಾಗಿತ್ತು. ಅಷ್ಟು ಸ್ಲೋ ಹೋಗ್ತಾಯಿತ್ತು. ಹಾಗೆ ಶನೈಶ್ಚರ ನಮೋಸ್ತುತೆ. ಏನು ಮಾಡೋದು, ನಿನ್ನ ದೇವರು ಸಾವಕಾಶ ಮುಂದುವರಿ ಅಂತ ಮಾಡಿದ್ದಾನೆ. ಪ್ರಸಾದಂ ಕುರು ದೇವೇಶ. ನನ್ನ ಮೇಲೆ ಅನುಗ್ರಹ ಮಾಡಪ್ಪ. ನೀನಿದ್ದಾಗ ನೀನು ವರ್ಣನೆ ಮಾಡಿದ್ದೇನೆ, ಸಿಟ್ಟಿಗೆ ಬರಬೇಡ. ದೀನಸ್ಯ ಪ್ರಣತಸ್ಯ. ದೀನನಾಗಿ
ವಿನೀತನಾಗಿ ಕೈ ಜೋಡಿಸಿ ನಾನು ನಿನಗೆ ಶರಣು ಬಂದಿದ್ದೇನೆ, ಆದ್ದರಿಂದಾಗಿ ನನ್ನ ಮೇಲೆ ಕೃಪೆ ಮಾಡಪ್ಪ. ಇಲ್ಲಿವರೆಗೂ ಹೇಳಿದ ಹೆಸರನ್ನು ಒಂದೇ ಶ್ಲೋಕದಲ್ಲಿ ಹೇಳ್ತಾರೆ. ಕೋಣಸ್ಥ ಪಿಂಗಲೋ ಬಭ್ರು ಕೃಷ್ಣೋ ರೌದ್ರೋಂತಕೋ ಯಮಃ ಶೌರಿಶ್ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತತಃ. ಶನಿಯ 10 ಹೆಸರುಗಳು. ಕೋಣಸ್ಥಃ ಪಿಂಗಲಃ ಬಭ್ರುಃ ಕೃಷ್ಣಃ ರೌದ್ರಃ ಅಂತಕಃ ಯಮಃ ಸೌರಿಃ ಶನೈಶ್ಚರಃ ಮಂದಃ. ಈ 10 ಹೆಸರುಗಳನ್ನು ಪಿಪ್ಪಲಾದರು ಹೇಳಿದ 10 ಹೆಸರುಗಳನ್ನು ದಿಂದ ಯಾರು ಶನಿಯನ್ನು ಸ್ತೋತ್ರ ಮಾಡ್ತಾರೆ, ಏತಾನಿ ದಶನಾಮಾನಿ, ಈ 10 ಹೆಸರುಗಳನ್ನು ಪ್ರಾತರುತ್ಥಾಯ ಪಠೇತ್, ಬೆಳಗ್ಗೆ ಎದ್ದು ಯಾರು ಪಠನ ಮಾಡ್ತಾರೆ, ಹೆಸರುಗಳನ್ನು ಸ್ಮರಣೆ ಮಾಡ್ತಾರೆ, ಶನೈಶ್ಚರ ಕೃತಾ ಪೀಡಾ ನ ಕದಾಚಿತ್ ಭವಿಷ್ಯತಿ. ಪಿಪ್ಪಲಾದರ ಅನುಗ್ರಹದಿಂದ ಶನಿ ಯಾವ ಪೀಡೆಯೂ ಆಗೋದಿಲ್ಲ. 7.5 ಇರಲಿ, ಮಹರ್ದಶ ಇರಲಿ, ಏನೇ ಇರಲಿ, ಯಾವುದೇ ಸ್ಥಾನದಲ್ಲಿ ಶನಿ ಇರಲಿ, ಈ 10 ಹೆಸರುಗಳನ್ನು ಬೆಳಗ್ಗೆ ಎದ್ದು ತೆಗೆದುಕೊಳ್ಬೇಕು. ಭಾಳ ಸಾವಕಾಶವಾಗಿ ಹೇಳ್ತೇನೆ, ನೀವು ಬರೆದುಕೊಳ್ಳಬಹುದು. ನಾನು ನಾಳಿನ ದಿವಸ ನಮ್ಮ ಯೂಟ್ಯೂಬ್ನಲ್ಲಿ ಹಾಕ್ತೇನೆ, ನಮ್ಮ ಇದರಲ್ಲಿ ನಮ್ಮ ಆನಂದ್ ವಿಹಾರ್ ಮತ್ತು ಶ್ರೀ ಸರ್ವಜ್ಞ ಸಂದೇಶ್ ಗ್ರೂಪ್ನಲ್ಲಿ ಹಾಕ್ತೇನೆ. ಪೆನ್ನು ಪೆನ್ಸಿಲ್ ತೆಗೆದುಕೊಂಡಿರಿ ಅಂತ ಕಾಣ್ತದೆ, ತೆಗೆದುಕೊಳ್ಳಿ. ಅಲ್ಲಿವರೆಗೆ ಇನ್ನೊಮ್ಮೆ ಅವನ 10 ಹೆಸರು ನಾನು ಹೇಳ್ತೇನೆ. ಕೋಣಸ್ಥಃ ಪಿಂಗಲೋ ಬಭ್ರುಃ ಕೃಷ್ಣೋ ರೌದ್ರೋಂತಕೋ ಯಮಃ ಸೌರಿಃ ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ. ಪೆನ್ನು ಕಾಗದ ತೆಗೆದುಕೊಂಡ್ರಲ್ಲ, ಬರೆದುಕೊಳ್ಳಿ. ನಮಸ್ತೆ ಕೋಣ ಸಂಸ್ಥಾಯ, ನಮಸ್ತೆ ಕೋಣ ಸಂಸ್ಥಾಯ. ಎರಡನೇ ಲೈನ್, ಪಿಂಗಲಾಯ ನಮೋಸ್ತುತೆ, ಪಿಂಗಲಾಯ ನಮೋಸ್ತುತೆ. ಮೂರನೇ ಸಾಲು, ನಮಸ್ತೆ ಬಭ್ರುರೂಪಾಯ, ನಮಸ್ತೆ ಬಭ್ರುರೂಪಾಯ. ನಾಲ್ಕನೇ ಸಾಲು, ಕೃಷ್ಣಾಯ ಚ ನಮೋಸ್ತುತೆ, ಕೃಷ್ಣಾಯ ಚ ನಮೋಸ್ತುತೆ. ನಮಸ್ತೆ ರೌದ್ರದೇಹಾಯ, ನಮಸ್ತೆ ರೌದ್ರದೇಹಾಯ. ನಮಸ್ತೆ ಅಂತಕಾಯ ಚ, ನಮಸ್ತೆ ಅಂತಕಾಯ ಚ. ನಮಸ್ತೆ ರೌದ್ರದೇಹಾಯ, ನಮಸ್ತೆ ಯಮಸ್ ಅಂತಕಾಯ ಚ, ನಮಸ್ತೆ ಚ ಅಂತಕಾಯ ಚ. ನಮಸ್ತೆ ಯಮಸಂಜ್ಞಾಯ, ನಮಸ್ತೆ ಯಮಸಂಜ್ಞಾಯ. ನಮಸ್ತೆ ಸೌರೇ ವಿಭೋ, ನಮಸ್ತೆ ಸೌರೇ ವಿಭೋ. ನಮಸ್ತೆ ಮಂದಸಂಜ್ಞಾಯ, ನಮಸ್ತೆ ಮಂದಸಂಜ್ಞಾಯ. ಶನೈಶ್ಚರ ನಮೋಸ್ತುತೆ, ಶನೈಶ್ಚರ ನಮೋಸ್ತುತೆ. ಪ್ರಸಾದಂ ಕುರು ದೇವೇಶ, ಪ್ರಸಾದಂ ಕುರು ದೇವೇಶ. ದೀನಸ್ಯ ಪ್ರಣತಸ್ಯ ಚ, ದೀನಸ್ಯ ಪ್ರಣತಸ್ಯ ಚ. ತೋತಾದ್ಮೇಲೆ ಇನ್ನು 10 ಹೆಸರುಗಳು. ಕೃಷ್ಣ ಇಲ್ಲ, ಮೊದಲು ಕೋಣಸ್ಥಃ. ನಂಬರ್ 1 ಕೋಣಸ್ಥಃ, 2 ಪಿಂಗಲಃ,
ಮೂರು ಬಭ್ರುಃ, ನಾಲ್ಕು ಕೃಷ್ಣಃ, ಐದು ರೌದ್ರಃ, ಆರು ಅಂತಕಃ, ಏಳು ಯಮಃ, ಎಂಟು ಸೌರಿಃ, ಒಂಬತ್ತು ಶನೈಶ್ಚರಃ, ಹತ್ತು ಮಂದಃ. ಈ 10 ಹೆಸರುಗಳು. ಈ 10 ಪಿಪ್ಪಲಾದರು ಹೇಳಿದ್ದಾರೆ. ಪಿಪ್ಪಲಾದ ಸಂಸ್ತುತಃ ಏತಾನಿ ದಶನಾಮಾನಿ. ಈ 10 ಹೆಸರುಗಳನ್ನು ಬೆಳಗ್ಗೆ ಎದ್ದು ಯಾರು ಸ್ಮರಣೆ ಮಾಡ್ತಾರೆ, ಯಾರು ಹೇಳ್ಕೊಳ್ತಾರೆ, ಅವರಿಗೆ ಶನಿದೇವರ ಪೀಡೆ ಆಗೋದಿಲ್ಲ. ಅವರ ಮೇಲೆ ಸಾಡೆ ಪೀಡ ಇತ್ಯಾದಿಗಳು ಆಗೋದಿಲ್ಲ. ಇದೆಷ್ಟು ಪಿಪ್ಪಲಾದರ ಕಥೆ. ಅದು ನಿಮಗೆ ಸ್ತೋತ್ರ ಗ್ರಂಥಗಳಲ್ಲಿ ಪುಸ್ತಕದಲ್ಲಿ ಸಿಗ್ತದೆ. ಉತ್ತರಾದಿ ಮಠದ ಮಂತ್ರಸ್ತೋತ್ರಗಳಲ್ಲಿ 90ನೇ ಪುಟದಲ್ಲಿದೆ. ಸ್ವತಃ ಶನಿದೇವರು ತನ್ನ ಆರಾಧ್ಯ ದೇವನಾದ ನರಸಿಂಹದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಈ ಸ್ತೋತ್ರವನ್ನು ದಿನಾಲು ಹೇಳ್ತಾ ಇದ್ದರೆ ಶನಿಪೀಡೆ ಆಗೋದಿಲ್ಲ. ಸುಲಭೋ ಶ್ರೀಕೃಷ್ಣ ಉವಾಚ. ಶ್ರೀಕೃಷ್ಣ ಇದನ್ನು ಹೇಳ್ತಾ ಇದ್ದಾನೆ. ಸುಲಭೋ ಭಕ್ತಿಯುಕ್ತಾನಾಂ ದುರ್ದರ್ಶೋ ದುಷ್ಟಚೇತಸಾಂ ಅನನ್ಯಗತಿಕಾನಾಂಚ ಪ್ರಭು ಭಕ್ತೈಕವತ್ಸಲಃ. ಪರಮಾತ್ಮ ಹೇಗಿದ್ದಾನೆ? ನರಸಿಂಹದೇವರು ಭಕ್ತಿಯಿಂದ ಇದ್ದಂಥ ಭಕ್ತರಿಗೆ ಬಹಳ ಸುಲಭ. ಆದರೆ ಯಾರು ಭಗವದ್ವೇಷಿಗಳು ಅವ್ರ ದುರ್ದರ್ಶ ಅವ್ರ ಕಣ್ಣಿಗೆ ಬೀಳೋದಿಲ್ಲ. ಪರಮಾತ್ಮ ಅವ್ರಿಗೆ ಕಾಣಿಸಂಗೆ ಇಲ್ಲ. ನಮ್ಮಂಥ ಗತಿಹೀನರು, ಅನಾಥರು, ಬೇರೆಯವರ ಆಶ್ರಯ ಇಲ್ಲದೆ ಇರತಕ್ಕಂತಹ ನಮಗೆ ಯಾರಪ್ಪ? ಈ ನರಸಿಂಹದೇವರೇ. ತ್ವಮೇವ ಮಾತಾ ಪಿತಾ ನರಸಿಂಹಶ್ಚ ಮಾತಾ ನರಸಿಂಹಶ್ಚ ಪಿತಾ ನರಸಿಂಹ, ಎಲ್ಲ ನೀವೇ. ಆನಂತರ ಪ್ರಭು ನಮ್ಮ ಸ್ವಾಮಿ ನೀನು. ನರಸಿಂಹದೇವರು ಭಕ್ತವತ್ಸಲಃ, ಭಕ್ತರ ಮೇಲೆ ಬಹಳ ಪ್ರೀತಿ ಇರತಕ್ಕಂಥವ್ರು ನರಸಿಂಹದೇವರು. ಶನೈಶ್ಚರತ್ ತತ್ರ ನರಸಿಂಹಸ್ತವ ಸ್ತುತಿಂ ಚಕಾರಾಮಲ ಚಿತ್ತವೃತ್ತಿ. ಶನೈಶ್ಚರನ ತಪಸ್ಸಿಗೆ ಮೆಚ್ಚ ನರಸಿಂಹದೇವರು ಪ್ರಕಟಗೊಂಡಾಗ ಅಮಲ ಚಿತ್ತವೃತ್ತಿ, ಪವಿತ್ರವಾದ ಮನಸ್ಸುಳ್ಳ, ತಪಸ್ಸಿನಿಂದ ಪವಿತ್ರವಾದ ಮನಸ್ಸಿನಿಂದ ಶನಿದೇವರು ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ. ಪ್ರಣಮ್ಯ ಸಾಷ್ಟಾಂಗಮಶೇಷ ಲೋಕ, ಅವರಿಗೆ ನಮಸ್ಕಾರ ಮಾಡ್ತಾರೆ. ಯಾರಿಗೆ? ನರಸಿಂಹದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆ ನರಸಿಂಹದೇವರು ಎಂಥವರು? ಅಶೇಷ ಲೋಕ ಕಿರೀಟ ನೀರಾಜಿತ ಪಾದ ಪದ್ಮ. ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ದೇವತೆಗಳು ಬಂಗಾರದ ಕಿರೀಟ ಹಾಕ್ಕೊಂಡಿದ್ರು ನರಸಿಂಹದೇವರಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಅಸಂಖ್ಯ ದೇವತೆಗಳ ಕಿರೀಟ ಸಹಿತರಾದ ದೇವತೆಗಳ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿಸಿಕೊಂಡ ಪಾದ ಪದ್ಮವುಳ್ಳ ನರಸಿಂಹದೇವರೇ ಅಂಥೇಳಿ ಅವರಿಗೆ ನಮಸ್ಕಾರ ಮಾಡಿ ಶನಿ ಸ್ತೋತ್ರ ಮಾಡ್ತಾನೆ. ಶನಿ ದೇವರು ಸ್ತೋತ್ರ ಮಾಡ್ತಾರೆ. ಶನಿರುವಾಚ ಯತ್ಪಾದ ಪಂಕಜರಜ ಪರಮಾದರೇಣ ಸಂಸೇವಿತಂ ಸಕಲ ಕಲ್ಮಠರಾಶನಾಶಂ. ಯಾರ ನರಸಿಂಹದೇವರ ಪಾದ ತಳದಲ್ಲಿರುವ ಒಂದು ಧೂಳಿ ಕಣವನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡರೆ ಅವನ ಎಲ್ಲ ಪಾಪಗಳು ಹೊರಟೋಗ್ತವೆ. ಕಲ್ಯಾಣ ಕಾರಣಂ, ಅವನಿಗೆ ಮಂಗಲವಾಗ್ತದೆ, ಎಲ್ಲ ರೀತಿಯಿಂದ ಅನುಕೂಲವಾಗ್ತದೆ. ನಿಜಾನುಗಾನಂ, ಆದರೆ ಅವರು ಭಕ್ತರಾಗಿರಬೇಕು. ನರಸಿಂಹದೇವರು ಭಕ್ತರಾಗಿದ್ದರೆ ಅನುಗ್ರಹ ಮಾಡ್ತಾನೆ. ಇಂತಹ ನರಸಿಂಹ ಮಹಿದೇಹಿ ಕೃಪಾವಲೋಕಂ.
ನರಸಿಂಹದೇವರೇ, ನನ್ನ ಮೇಲೆ ನಿಮ್ಮ ಕೃಪಾದೃಷ್ಟಿಯನ್ನು ಬೀರ್ರಿ, ಯಾವಾಗಲೂ ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಇರಲಿ ಅಂತೇಳಿ ಶನಿ ಮೊದಲೇ ಶ್ಲೋಕದಲ್ಲಿ ಸ್ತೋತ್ರ ಮಾಡ್ತಾನೆ. ಸರ್ವತ್ರ ಚಂಚಲತೆಯ ಸ್ಥಿತೆಯಾಪಿ ಲಕ್ಷ್ಮ್ಯ. ಮಹಾಲಕ್ಷ್ಮೀ ದೇವಿ ಅತ್ಯಂತ ಚಂಚಲಳು. ಸರ್ವ ಬ್ರಹ್ಮಾದಿ ಒಂದೇ ಪದಯ, ಬ್ರಹ್ಮಾದಿಗಳಿಂದ ನಮಸ್ಕರಿಸಲ್ಪಟ್ಟ ಪಾದಕಮಲವುಳ್ಳವಳು, ಚಂಚಲಳು. ಆದರೆ ನರಸಿಂಹದೇವರೇ, ನಿಮ್ಮ ತೊಡೆ ಮೇಲೆ ಅವಳನ್ನು ಕೂಡಿಸ್ಕೊಂಡ ಕ್ಷಣಕ್ಕೇನೆ ಸ್ಥಿರವಾಗಿ ಎಲ್ಲ ಕುಳಿತುಕೊಂಡಿದ್ದಾಳೆ, ಎಲ್ಲೂ ಹೋಗ್ತಾ ಇಲ್ಲ. ಲಕ್ಷ್ಮೀ ದೇವಿಯನ್ನು ಕೂಡ ಸ್ಥಿರ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನೀವು. ಪಾದಾರವಿಂದ ಯುಗಲಂ ಪರಮಾದರೇಣ. ಯಾಕೆ ಲಕ್ಷ್ಮೀದೇವಿ ಆ ಜಾಗ ಬಿಟ್ಟು ಹೋಗಲಿಲ್ಲ? ತೊಡೆ ಮೇಲೆ ಕುಡಿಸ್ಕೊಂಡಿದ್ದ, ಈಗ ನೋಡ್ತಾಳೆ ಪರಮಾತ್ಮನ ಪಾದಕಮಲ, ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಪಾದಕಮಲದ ಆ ದೇವತೆಗಳನ್ನು ನಮಸ್ಕಾರ ಮಾಡಿದ ಕಿರೀಟದಿಂದ ಹೊರಟ ಬಂಗಾರದ ಧೂಳಿ ಆ ನರಸಿಂಹದೇವರ ಉಗುರ ಮೇಲೆ, ಹೆಬ್ಬರಳಿನ ಉಗುರ ಮೇಲೆ ಕೂತ್ಕೊಂಡು ಸ್ವಲ್ಪ ಹಾರ್ತದೆ. ಆ ನರಸಿಂಹದೇವರ ಬಲಪಾದದ ಹೆಬ್ಬರಳಿನಿಂದ ಹಾರಿದ ಆ ಬಂಗಾರದ ಕಣದಲ್ಲಿ ಪರಮಾತ್ಮನ ಸನ್ನಿಧಾನದಲ್ಲಿ ಎಷ್ಟು ಗುಣಗಳಿವೆ, ಅದನ್ನು ಅವತ್ತಿನಿಂದ ಇವತ್ತಕ್ಕೆ ಎಣಿಸ್ತಾನೆ ಇದ್ದಾಳೆ, ಮುಗಿದಿಲ್ಲ. ಅಂಥ ಅದ್ಭುತವಾದಂಥ ನಿನ್ನ ಪಾದಕಮಲ. ಸತ್ವಂ ನೃಸಿಂಹ ಮಮ ದೇಹಿ ಕೃಪಾವಲೋಕಂ. ಇಂಥ ಲಕ್ಷ್ಮಿಯಿಂದ ಪೂಜಿತನಾದ, ಲಕ್ಷ್ಮೀ ಸ್ತುತನಾದ, ಲಕ್ಷ್ಮಿಯಿಂದ ಚಿಂತಿಸಲ್ಪಡುವ, ಸ್ಮರಿಸಲ್ಪಡುವ ಎಲೆ ನರಸಿಂಹದೇವರೇ, ನಿಮ್ಮ ಕೃಪಾದೃಷ್ಟಿಯನ್ನು ನನ್ನ ಮೇಲೆ ಬೀರ್ರಿ. ಯದ್ರೂಪಂ ಆಗಮಶರ ಪ್ರತಿಪಾದ್ಯಮಾದ್ಯಂ ಆಧ್ಯಾತ್ಮಿಕಾದಿ ಪರಿತಾಪಹರಂ ವಿಚಿಂತ್ಯಂ ಯೋಗೇಶ್ವರೇರಪತಾಕಿಲದೋಟದುಂಗೈ ಸತ್ತಂ ನೃಸಿಂಹ ಮಹಮದೇಹಿ ಕೃಪಾವಲೋಕಂ. ನಿನ್ನ ರೂಪ ಸಕಲ ವೇದಗಳು, ಅನಂತ ವೇದಗಳು, ಶಾಸ್ತ್ರಗಳು ಆದರೂ ಅವರು ಎಣಿಸಿ ಮುಗಿಸಲಿಲ್ಲ. ಅವುಗಳಿಗೂ ಗಮ್ಯನಲ್ಲ, ಅನಂತ ಗುಣಯುಕ್ತನಂತ ಪರಮಾತ್ಮ ನೃಸಿಂಹದೇವರೇ. ನೃಸಿಂಹ ನೃಸಿಂಹ ನೃಸಿಂಹ, ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹ ಸಖಾ ನೃಸಿಂಹಶ್ಚ ಸಸ್ಮೃತಾ ನೃಸಿಂಹ ನೃಸಿಂಹ ದೇವಾದ ಪರಂ ಜಾನೆ ಅಂತೇಳಿ ಸ್ತೋತ್ರ ಇದೆ, ಮರ್ತೋಗಿದೆ ನನಗೆ. ಈ ರೀತಿಯಾಗಿ ಯಾರು ಪರಮಾತ್ಮನಿಗೆ ಶರಣು ಹೋಗ್ತಾರೆ, ಅಂಥವರ ಆಧ್ಯಾತ್ಮಿಕಾದಿ ಪರಿತಾಪಹರಂ ವಿಚಿಂತ್ಯಂ, ಅವರ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕದೆಲ್ಲ ತಾಪಗಳನ್ನು ದೂರ ಮಾಡಿ ನಿನ್ನಲ್ಲಿ ಅವರ ಮನಸ್ಸನ್ನು ಸ್ಥಿರ ಮಾಡಿದೆ ನರಸಿಂಹದೇವರೇ. ಯೋಗೀಶ್ವರೇ ರಪಕದಾಕಲ ದೋಟ ತಂಗೈ, ಸಕಲ ದೋಷ ತಾಪಗಳನ್ನು ದೂರ ಮಾಡುವ ಸಾಮರ್ಥ್ಯವುಳ್ಳ ಮಹಾಯೋಗಿಗಳು ನಿನ್ನ ಪಾದದ ಧೂಳಿಯನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ಇಂಥ ನರಸಿಂಹದೇವರೇ, ನಿಮ್ಮ ಕೃಪಾದೃಷ್ಟಿಯನ್ನು ನಮ್ಮ ಮೇಲೆ ಬೀರಿ. ಪ್ರಹ್ಲಾದ ಭಕ್ತ ವಚಸ ಅವಿರಾಸೀತ್. ಪರಮಾತ್ಮ ಎಂಥ ಕರುಣಾ ಸಮುದ್ರಪ್ಪ ನೀನು. ಆ 7 ವರ್ಷದ ಹಸುಳೆ ಹೇಳಿತು ಬಾಲಕ, ನನ್ನ ದೇವರು ಎಲ್ಲ ಕಡೆಗಿದ್ದಾನೆ. ಅವನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಸತ್ಯಂ ವೇದಾತಂ ನಿಜವೃತ್ತ ಭಾಷಿತಂ. ಆಗ ಕಂಬದಿಂದ ಕಂಬವನ್ನು ಸೀಳಿ ಹೊರಗೆ ಬಂದೆಯಲ್ಲ. ಸ್ತಂಭೆ ಹಿರಣ್ಯಕಶಿಪಂ ಉದಾರ ಭಾವ. ಆನಂತರ ಮಹಾನ್ ಶಕ್ತಿಯುಳ್ಳ ಈ ನರಸಿಂಹದೇವರು ಓಡಿ ಹೋಗಬೇಕು ಅಂತನೂ ಹಿರಣ್ಯಕಶಿಪವನ್ನು ಹಿಡಿದು ಊರ್ವೋರ್ ನಿಧಾಯ ತೊಡೆ ಮೇಲೆ ಮಲಗಿಸಿಕೊಂಡು ನಖರೇರ್ವಿದಾರ, ನಿನ್ನ ಉಗುರುಗಳಿಂದ
ಆ ಹೊಟ್ಟೆಯನ್ನು ಸೀಳಿಬಿಟ್ಟಿದ್ದೆ. ಇಂಥ ನರಸಿಂಹ, ನಿನ್ನ ಮಹಿಮೆ ಅಪಾರಪ. ಇಂಥ ಅಪಾರ ಮಹಿಮೆಯುಳ್ಳ ನರಸಿಂಹದೇವರೇ, ಮಮ್ಮಿ ಮಹಿದೇಹಿ ಕೃಪಾವಲೋಕಂ, ನಿಮ್ಮ ಕೃಪಾದೃಷ್ಟಿಯನ್ನು ನಮ್ಮ ಮೇಲೆ ಬೀರಿ. ನಿಮ್ಮ ಕೃಪಾದೃಷ್ಟಿಯಿಂದ ನಾವು ಉದ್ಧತರಾಗ್ತೇವೆ, ಸಕಲ ಸಂಕಟಗಳಿಂದ ಮುಕ್ತರಾಗ್ತೇವೆ. ಯೋ ನೈಜ ಭಕ್ತಂ ಅಲಲಂಬುಧಿಭೂಧರೋಗ್ರ ಭಂಗ ಪ್ರಘಾತ ಬಿಡದಂತೆ ಸರೀಸೃಪೇಭ್ಯ ಸರ್ವಾತ್ಮಕ ಪರಮಕಾರುಣಿಕೋರ ರಕ್ಷ ಸತ್ವಂ ನೃಸಿಂಹ ಮಮ ದೇಹಿ ಕೃಪಾವಲೋಕಂ. ಪರಮಾತ್ಮ ಅಂತ ಕರುಣಾ ಸಮುದ್ರಪ. ಆ 5ರಿಂದ 7 ವರ್ಷಗಳ ಮಧ್ಯದಲ್ಲಿರುವ ಬಾಲಕ ನರಸಿಂಹ 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 ಅಂತ ಇದ್ರೆ, ಅಂತಹ ನಿನ್ನ ಏಕಾಂತ ಭಕ್ತನನ್ನು ಹೋಲಿಕಾದೇವಿ ಬೆಂಕಿಯಲ್ಲಿ ಕೂತ್ಕೊಂಡು ಅವನನ್ನು ಸುಡಲು ಪ್ರಯತ್ನ ಮಾಡಿದ್ಲು, ಆಗಲಿಲ್ಲ. ಕಲ್ಕಟ್ಟಿ ಸಮುದ್ರದ ಮಧ್ಯದಲ್ಲಿ ನಿನ್ನನ್ನು ಹಾಕಿಸಿದರು, ಆದರೂ ಎದ್ದೆ ಬಂದೆ. ಪರ್ವತ ತುದಿಯಿಂದ ಬೀಳಿಸಿದರು, ಆಗಲೂ ಸಂರಕ್ಷಣೆ ಮಾಡಿದೆ. ಆ ನಂತರ ಅನೇಕ ಆಯುಧಗಳಿಂದ ಹೊಡೆದರು, ಅವನ ಮೇಲಿನ ಪರಿಣಾಮ ಆಗಲಿಲ್ಲ. ಅನೇಕ ವಿಷಪೂರ್ವವಾದ ಸರ್ಪಗಳಿಂದ ಕಚ್ಚಿಸಿದರು, ಕುಡಿಲಿಕ್ಕೆ ಅಮ್ಮ ವಿಷ ಕೊಟ್ಟಲು, ಆದರೂ ನನಗೇನಾಗಲಿಲ್ಲ. ಇಂತಹ ಸರ್ವಾತ್ಮಕ, ಸರ್ವರ ಹೃದಯದಲ್ಲಿ ವಾಸ ಮಾಡಿದ ಪರಮ ಕಾರುಣಿಕನಾಗಿರ್ತಕ್ಕಂಥ ನೀನು ಆ ಬಾಲಕನನ್ನು, ಪ್ರಹ್ಲಾದ ಅಂತನ್ನು ಬಾಲಕನನ್ನು ಸಂರಕ್ಷಣೆ ಮಾಡಿದೆಯಲ್ಲ. ನರಸಿಂಹದೇವರೇ, ನೀವು ಅದೆಷ್ಟು ಉದಾರರಾಗಿದ್ದೀರಿ, ನೀವು ಎಷ್ಟು ಕೃಪಾಳುಗಳಾಗಿದ್ದೀರಿ. ನನ್ನ ಮೇಲೆ ಒಂದು ಸ್ವಲ್ಪ ಕೃಪಾದೃಷ್ಟಿಯನ್ನು ಬೀರೆಲ್ಲ, ಉದ್ಧತನಾಗ್ತಾನೆ. ಯನ್ನಿರ್ವಿಕಾರ ಪರರೂಪ ವಿಚಿಂತನೇನ, ಪರಮಾತ್ಮ ಪರರೂಪಿ ನೀನು. ಇನ್ನು ತಮ್ಮ ಬಿಂಬವನ್ನು ಬಿಂಬರೂಪಿಯಾದ ಪರಮಾತ್ಮನ ಗುರುತಿಸದೇ ಇದ್ದವರು ಗರುಡಾರೂಢನಾಗಿರ್ತಕ್ಕಂಥ ನಿನ್ನ ನರಸಿಂಹದೇವರನ್ನೇ ಬಿಂಬರೂಪಿ ಅಂತ ತಿಳ್ಕೊಂಡು ಅಂತೇಳಿ ಉಪಾಸನೆ ಮಾಡ್ತಾರೆ. ನಿರ್ವಿಕಾರ ಮನಸ್ಸಿನಿಂದ ನಿನ್ನ ಧ್ಯಾನ ಮಾಡ್ತಾರೆ. ಯೋಗೀಶ್ವರರು ಬೇಕಾದ ಸಂಪತ್ತಿ ಉಪಭೋಗ ಮಾಡಬಹುದು, ಆದರೆ ವಿಷಯವೀತ ಸಮಸ್ತರಾಗಾಹ, ಜಗತ್ತಿನ ಸರ್ವ ಸುಖದ ಬಯಕೆಗಳನ್ನು ಪೂರ್ತಿ ಬಿಟ್ಟು ಮಹಾವಿರಕ್ತರಾಗಿರ್ತಕ್ಕಂಥವರು ನಿನ್ನ ಅತ್ಯಂತ ಬಿಂಬರೂಪವನ್ನು ಧ್ಯಾನ ಮಾಡ್ತಾ ವಿಶ್ರಾಂತಿರಾಪಿ ವಿನಾಶವತೀಂ ಪರಾಖ್ಯಂ, ಕೊನೆಗೆ ಧ್ಯಾನ ಮಾಡ್ತಾ 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 ಪರ ಅಂತ ಅನಿಸ್ಕೊಂಡದ್ದು ಮೋಕ್ಷದಲ್ಲಿ ಹೋಗಿ ಸ್ವರೂಪ ಸುಖ ಅನುಭವಿಸ್ತಾ ಆರಾಮಾಗಿ ವಿಶ್ರಾಂತಿಯಿಂದ ಇದ್ದಾರೆ. ಇಂಥ ನರಸಿಂಹದೇವರೇ, ನನ್ನ ಮೇಲೆ ಕೃಪಾದೃಷ್ಟಿಯನ್ನು ಬೀಳಿರಿ ಅಂತಕೊಂಡಂತೇನೆ. ಯದ್ರೂಪ ಮುಗ್ರ ಮರಿಮರ್ದನ ಭಾವಶಾಲಿ, ಮನುಷ್ಯರಿಗೆ ಸಂಕಟ ಬಂದಾಗ, ಭೂತಬಾಧೆಯಾದಾಗ, ಆ ನಂತರ ಗ್ರಹಪೀಡೆಯಾದಾಗ, ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ಪೀಡೆಯನ್ನು ದೂರ ಮಾಡಲು ನಿನ್ನ ಉಗ್ರ ರೂಪವನ್ನು ಯಾರು ಧ್ಯಾನ ಮಾಡ್ತಾರೆ ಅವರ ಪಾಪಗಳನ್ನು ದೂರ ಮಾಡಿ ಅವರಿಗೆ ಮತ್ತೆ ಸುಖಗಳನ್ನಾಗಿ ಮಾಡ್ತಾರೆ. ಭೂತಪೀಡೆ ಆಗುವುದು ಪಾಪದಿಂದಲೇ, ಅನೇಕ ಜ್ವರಾದ ರೋಗಗಳು ಬರುವುದು ಪಾಪದಿಂದಲೇ, ಹುಟ್ಟಿದಾಕ್ಷಣಕ್ಕೆ ಸಾಯುವುದು ಪಾಪದಿಂದಲೇ. ಪರಮಾತ್ಮ ನಿನ್ನನ್ನು ಉಗ್ರ ರೂಪವನ್ನು ಸ್ಮರಣೆ ಮಾಡಿದರೆ ಎಲ್ಲ ಸಂಕಟಗಳಿಂದ ದೂರ ಮಾಡಿ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಮಾಡ್ತೀವಿ. ಇಂಥ ನರಸಿಂಹದೇವರೇ, ನನ್ನ ಮೇಲೆ ನಿಮ್ಮ ಕೃಪಾದೃಷ್ಟಿಯನ್ನು ಸ್ವಲ್ಪ ಬೀರ್ರಿ ಅಂತ ಕೇಳ್ಕೊತಾ ಇದ್ದಾರೆ. ಯಸ್ಯೋತ್ತಮಂ ಯಶ ಉಮಾಪತಿ ಪದ್ಮಜಗ್ಮ ಶಕ್ರಾದಿದೈವ ತಥವಾಸು ಸಮಸ್ತಗೀತಂ ಶಕ್ತೈವ ಸರ್ವಶಮಲ ಪ್ರಸಮಯಕ ದಕ್ಷಿಣಂ ಸತ್ವಂ ನೃಸಿಂಹ ಮಹಿದೇ ಕೃಪಾವಲೋಕಂ. ರುದ್ರದೇವರ ಸಭಾಗೃಹದಲ್ಲಿ, ಬ್ರಹ್ಮದೇವರ ಸಭಾಗೃಹದಲ್ಲಿ, ಇಂದ್ರಾದಿ ದೇವತೆಗಳ ಸಭಾಗೃಹದಲ್ಲಿ ಏನು ಕೇಳಿ ಬರ್ತದೆ?
ಯಾವುದು ಪ್ರತಿಧ್ವನಿತವಾಗ್ತಿರ್ತದೆ? ಇಲ್ಲ, ನರಸಿಂಹಾಯನ್ಮ ನರಸಿಂಹಾಯನ್ಮ ನರಸಿಂಹನಾಯನ್ಮ ಅಂತ ತಿಳ್ಕೊಂಡಂಥೇಳಿ ನಿನ್ನ ಹೆಸರೇ ಎಲ್ಲ ಕಡೆಗೆ ಪ್ರತಿಧ್ವನಿತವಾಗ್ತಾ ಇದೆ. ಎಂಥ ಅದ್ಭುತವಾದ ಮಂತ್ರವನ್ನು ಕೊಟ್ಟಿದ್ದೆ. ಶಕ್ತಿ ಇವ ಸರ್ವ ಸಮಲ ಪ್ರಥಮೈಕ ದಕ್ಷಂ. ಇದರಲ್ಲಿ ಸಾಮರ್ಥ್ಯ ಇದೆ. ನಮ್ಮ ಎಲ್ಲ ಪೀಡೆಗಳನ್ನು, ನಮ್ಮ ಎಲ್ಲ ರೋಗಗಳನ್ನು ದೂರ ಮಾಡೋದಕ್ಕೋಸ್ಕರ ಸಮರ್ಥನಾಗಿದೆ ಪರಮಾತ್ಮ. ಇಂಥ ಭಗವಂತ ಮಮದೇಹಿ ಕೃಪಾವಲೋಕ, ನನ್ನ ಮೇಲೆ ಕೃಪೆಯನ್ನು ಮಾಡುವಂತೆ ಕೊಂಡಂದಿದ್ದಾರೆ. ಕೃಷ್ಣ ಹೇಳಿಕೊಟ್ಟ ತನ್ನ ಸ್ತುತಿ, ಅದನ್ನು ಶನೀಶ್ವರ ಮಾಡ್ತಾ ಇದ್ದಾನೆ. ಇಂಥ ಸ್ತುತಿಯನ್ನು, ಶನಿ ದೇವರು ಮಾಡಿದ ಈ ಸ್ತುತಿಯನ್ನು ಕೇಳಿ ಬ್ರಹ್ಮಾದಿ ದೇವತೆಗಳ ಪರಿವಾರ ಸಮೇತನಾಗಿ ನರಸಿಂಹದೇವರು ಪ್ರತ್ಯಕ್ಷರಾಗಿದ್ದಾರೆ. ಅನೇಕ ಜ್ಞಾನಿಗಳ ಮಧ್ಯದಲ್ಲಿ ಕೂತ್ಕೊಂಡು ಅವರಿಂದ ಮಾರ್ಗದರ್ಶನ ಪಡ್ತಕ್ಕಂತಹ ಶನೀಶ್ವರ ದೇವರನ್ನು ನೋಡಿ ಮಾತನಾಡ್ತಾನೆ. ನರಸಿಂಹದೇವರು ಮಾತನಾಡ್ತಾರೆ. ಪ್ರಸನ್ನೋಹಂ ಶನೇತುಭ್ಯಂ. ಶನಿದೇವ, ನೀನು ಮಾಡಿದ ಸ್ತೋತ್ರದಿಂದ ನಾನು ಪ್ರಸನ್ನನಾಗಿದ್ದೇನೆ. ವರಂ ವರಯ ಶೋಭನಂ, ಸುಂದರವಾಗಿರ್ತಕ್ಕಂಥ ಒಂದು ವರವನ್ನು ಕೇಳು, ಮಂಗಲಕರವಾದ ವರವನ್ನು ಕೇಳು. ನೀ ಏನು ಬೇಡ್ತೀನಿ ನಾನು ಕೊಡ್ತೇನೆ, ಆದರೆ ಅದರಿಂದ ಲೋಕಕ್ಕೆ ಹಿತ ಆಗಬೇಕು. ಲೋಕಕ್ಕೆ ಹಿತವಾಗುವಂತಹ ಒಂದು ವರವನ್ನು ಬೇಡು ಅಂತ ತಿಳ್ಕೊಂಡು ಅಂತ ಹೇಳಿ ನರಸಿಂಹದೇವರು ಹೇಳ್ತಾರೆ. ಶನಿರ್ವಾಚ ನರಸಿಂಹಂ ನರಸಿಂಹತ್ವಂ ಮೈ ಕೃಪಾಂ ಕುರುದೇವ ದಯಾನಿಧೆ. ನರಸಿಂಹದೇವರೇ, ನೀವು ದಯಾನಿಧಿಗಳಪ್ಪ, ದಯಾ ಸಮುದ್ರರು, ದಯಾ ಸಿಂಧುಗಳು. ಮೈ ಕೃಪಾಂ ಕುರು, ನಮ್ಮ ಮೇಲೆ ಕೃಪೆ ಮಾಡಿ, ನನ್ನ ಮೇಲೆ ಕೃಪೆ ಮಾಡಿ. ಮಧ್ವಾಸರಸ್ತವ ಪ್ರೀತಿಕರಸ್ಯ ಅಸ್ಯೋದ್ದೇವತಾಪತೆ. ಇನ್ಮೇಲೆ ಎಲ್ಲರೂ ಶನಿವಾರ ಕೆಟ್ಟದ್ದು, ಶನಿವಾರ ಕೆಟ್ಟದ್ದು, ಶನಿವಾರ ಏನು ಮಾಡಬೇಡ್ರಿ ಅಂತಂತಿದ್ದಲ್ಲ, ಅದು ಹೋಗ್ಬಿಡ್ಲಿ. ಶನಿವಾರ ನರಸಿಂಹದೇವರ ವಾರ ಆಗಲಿ, ನರಸಿಂಹದೇವರನ್ನು ಸಂತೋಷಪಡಿಸುವ ವಾರ. ಶನಿವಾರ ತಪ್ಪದೇ ನರಸಿಂಹದೇವರ ಗುಡಿಗೆ ಹೋಗಬೇಕು. ಆ ರೀತಿಯಾಗಿ ಅಶುಭ ವಾರ ಆಗೋದು ಬೇಡ, ಶುಭಕರ ವಾರವಾಗಲಿ. ಇಲ್ಲಿವರೆಗೂ ನಾನು ಮಾಡಿದ ತ್ವತ್ಪರಂ ಶ್ರೋತಂ ಮಮದೇಹಿ ಕೃಪಾವಲೋಕಂ ಅಂತೇಳಿ ನಾನು ನಿಮ್ಮನ್ನು ಕುರಿತು ಮಾಡಿದ ಈ ಸ್ತೋತ್ರವನ್ನು ಶೃಣ್ವಂತೆ ಚ ಪಠಂತೆ ಚ, ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಯಾರು ಉಚ್ಚಾರಣೆ ಮಾಡ್ತಾರೆ, ನಮ್ಮಲ್ಲಿ ಇನ್ನೊಬ್ರು ಹೇಳೋದು ಕೇಳಿದ್ರು ಕೂಡ ಪುಣ್ಯ ಆಗ್ತಾರೆ. ಸರ್ವಾನ್ ಕಾಮಾನ್ ಪೂರಯ. ಇವರು ನನ್ನ ಭಕ್ತರಾದವರು. ನರಸಿಂಹದೇವರೇ, ಅವರ ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡಿ, ನನ್ನ ಭಕ್ತರನ್ನು ಕೂಡ ಉದ್ಧಾರ ಮಾಡಿ. ನಮಗೋಸ್ಕರ ಶನಿದೇವರು ವರವನ್ನು ಕೇಳ್ಕೊಳ್ತಾ ಇದ್ದಾರೆ. ತಥೈವಾಸ್ತು ಶನೇಹಂ ವೈ. ನಾನು ರಾಕ್ಷಸ ಭವನ ಅಂತ ತಿಳ್ಕೊಂಡಂಥ ಒಂದು ಮನೆಯಲ್ಲಿ ವಾಸ ಮಾಡಿದ್ದೇನೆ. ನೀನು ಹೇಳಿದಂತೆ ನಿನ್ನ ಭಕ್ತರ ಮೇಲೆ ಅನುಗ್ರಹ ಮಾಡ್ತೇನೆ, ಚಿಂತೆ ಮಾಡಬೇಡ. ನಮಗೂ ಕೂಡ ಪರಮಾತ್ಮ ವರ ಕೊಟ್ಬಿಟ್ಟ. ಶನಿದೇವ, ನೀನು ನನ್ನನ್ನು ಕುರಿತು ಒಂದು 5-6 ಶ್ಲೋಕದಲ್ಲಿ ಸ್ತೋತ್ರ ಮಾಡಿದ್ದಿಲ್ಲ. ಈ ಸ್ತೋತ್ರವನ್ನು ಯಾರು ಪಠನ ಮಾಡ್ತಾರೆ, ಯಾರು ಕೇಳ್ತಾರೆ, ಶ್ರವಣ ಮಾಡ್ತಾರೆ, ನೀನು 8 ಮತ್ತು 12ನೇ ಸ್ಥಾನದಲ್ಲಿದ್ದಾಗ ಭಾಳ ಅವರಿಗೆ ಅನೇಕ ಕಷ್ಟಗಳನ್ನು ತಂದು ಕೊಡ್ತೀರಿ. ಈ ಸ್ತೋತ್ರ ಹೇಳ್ತಕ್ಕಂಥವರಿಗೆ ಆ ಕಷ್ಟ ಆಗು. ಶನಿ ಅಷ್ಟಮದ್ವಾದಶದಲ್ಲಿ ಶನಿ ಇರತಕ್ಕಂಥ ಏನು ದುಷ್ಪರಿಣಾಮ ಇದೆ, ಈ ಸ್ತೋತ್ರವನ್ನು ಹೇಳ್ತಕ್ಕಂಥವರಿಗೆ ಅದರ ದುಷ್ಪರಿಣಾಮ ಆಗೋದಿಲ್ಲ.
ಆಗ ನಿನ್ನ ಭಯ ಅವರಿಗೆ ಆಗೋದಿಲ್ಲ. ಶನಿರ್ನರಹರಿಂ ದೇವಂ ತಥೇತಿ ಪ್ರತ್ಯುಭಾತ ಚ. ಅವತ್ತಿನಿಂದ ಶನಿ ಹೇಳಿಬಿಟ್ಟ, ನಾನು ನಿನ್ನ ಸ್ತೋತ್ರವನ್ನು ಏನು ಮಾಡಿದ್ದೇನೆ, ಈ ಸ್ತೋತ್ರವನ್ನು ಯಾರು ದಿನಾಲು ಹೇಳ್ಕೊಳ್ತಾರೆ ಅಂಥವರಿಗೆ ನಾನು ಸಂತುಷ್ಟನಾಗಿ ಅವರಿಗೆ ವಿಶಿಷ್ಟವಾಗಿರ್ತಕ್ಕಂಥ ವರವನ್ನು ಕೊಡ್ತೇನೆ. ಈ ರೀತಿ ಶನಿ ಮತ್ತು ನರಸಿಂಹದೇವರ ಸಂವಾದವನ್ನು, ಈ ಸ್ತೋತ್ರವನ್ನು ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಅವರ ಸಕಲ ಅಭೀಷ್ಟಗಳು ಪೂರ್ತಿ ಆಗ್ತದೆ. ಅವ್ರಿಗೆ ಯಾರಿಗೂ ಶನಿಪೀಡ ಆಗೋದಿಲ್ಲ. ಈ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ. ತಪ್ಪದೇ ಮಂತ್ರಸ್ತೋತ್ರ ಅಂತಕೊಂಡಂತ ಉತ್ತರ ಮಾಡಿದ ಪೆಂಟಾದ ಸ್ತೋತ್ರ ಪುಸ್ತಕ ಇದೆ, ಅದರಲ್ಲಿದೆ. ಆ ಸ್ತೋತ್ರ ಪುಸ್ತಕದಲ್ಲಿ ಈ ಸ್ತೋತ್ರ 90 ನೋಡ್ಬೋದು. ಈ ಸ್ತೋತ್ರವನ್ನು ದಿನ ತಪ್ಪದೇ ಪಾರಾಯಣ ಮಾಡಿ. 2 ನಿಮಿಷ ಹಿಡಿತು, 3 ನಿಮಿಷ ಹಿಡಿತು. ಶನಿ ನಮಗೆ ಪೀಡಾದಾಯಕನಾಗೋದಿಲ್ಲ, ಎಲ್ಲ ಸೌಭಾಗ್ಯವನ್ನು ಕೊಡ್ತಕ್ಕಂಥವನಾಗ್ತಾನೆ. ಆದ್ದರಿಂದಲೇ ನಾನು ಇವತ್ತಿನ ದಿವಸ ನಮ್ಮ ಈ ಕಾರ್ಯಕ್ರಮದ ಅಂಗವಾಗಿ, ಶನಿ ಮಹಾಮಂತ್ರ ಹೋಮದ ಅಂಗವಾಗಿ, ಈ ಪಿಪ್ಪಲಾದರಸ್ತು ಮಾಡಿದ ಸ್ತೋತ್ರ, ಅದರ ಅರ್ಥ, ಆನಂತರ ಶನಿದೇವರು ಮಾಡಿದ ಸ್ತೋತ್ರ, ಇವುಗಳನ್ನು ತಪ್ಪದೇ ಕಲಿತೇನೆ, ಇವುಗಳನ್ನು ತಪ್ಪದೇ ಪಾರಾಯಣ ಮಾಡ್ತೇನೆ ಅಂತ ಕೊಡುತ್ತೇವೆ. ನಾವೆಲ್ಲರೂ ಸಂಕಲ್ಪ ಮಾಡಬೇಕು. ಶನಿಯ ಅನುಗ್ರಹ ನಮ್ಮ ಮೇಲೆ ಆಗ್ತದೆ, ಶನಿ ಪೀಡೆಯಿಂದ ಮುಕ್ತರಾಗ್ತೇವೆ. ಯಾವ ಸಾಡೆ ಸಾತಿ ಆಗಲಿ ಮಹರ್ದಶ ಅಂತರ್ದಶ ಇದಾವುದೂ ನಮ್ಮನ್ನು ಪೀಡಿಸೋದಿಲ್ಲ. ಶನಿ ನಮಗೆ ಅನುಕೂಲನ ಆಗ್ತಾನೆ, ವರ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ. ರುದ್ರದೇವರನ್ನು, ಶನಿದೇವರನ್ನು ಸಂತೋಷಪಡಿಸಲಿಕ್ಕೆ ಇದು ಮುಖ್ಯವಾಗಿರ್ತಕ್ಕಂಥ ಸ್ಥಾನ. ಪರಮಾತ್ಮ ಅವರಿಗೆ ವಿಶೇಷ ಅನುಗ್ರಹ ಮಾಡಲಿ ಅಂಥೇಳಿ ಇದನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲ ಚ್ಯುತಾನಂತ ಗೋವಿಂದ ಸ್ಮೃತಿ ಮಾತಾರ್ಥನಾಚನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.